ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ಮತ್ತೊಂದಾವರ್ತಿ ನಾನು ಆಹ್ವಾನಿಸ್ತೇನೆ. ಪ್ರೀತಿಯ ಸಹೋದರ ಸಹೋದರಿ, ಕಳೆದ ಸಂಚಿಕೆಯಲ್ಲಿ ನಾವು ಪ್ರಕಟಣೆ ಎಂಬ ಪುಸ್ತಕದ ವಿಷಯವಾಗಿ ಅಧ್ಯಯನವನ್ನು ಪ್ರಾರಂಭಿಸಿದ್ದೆವು. ನಾನು ನಂಬ್ತೇನೆ ನಾವೆಲ್ಲರೂ ಕೂಡ ಹೊಸದಾದ ವಿಷಯಗಳನ್ನು ಈ ಒಂದು ಪುಸ್ತಕದ ಮೂಲಕವಾಗಿ ಅಧ್ಯಯನದ ಮೂಲಕವಾಗಿ ಕಲಿತಾ ಇದ್ದೇವೆ. ಇದರ ಅಮೂಲ್ಯವಾದಂಥ ಸಮಯದಲ್ಲೂ ಕೂಡ ನಾವು ನಮ್ಮ ಅಧ್ಯಯನವನ್ನು ಮುಂದುವರಿಸುವ ಈ ಪ್ರಕಟಣೆ ಪುಸ್ತಕದ ಮೇಲೆ ಇನ್ನೊಂದು ಆಳವಾದ ಅಧ್ಯಯನವನ್ನು ಮಾಡಲಿಕ್ಕೆ ದೇವರ ಆತ್ಮ ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸೋಣವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನಮ್ಮ ರಕ್ಷಕನು ವಿಮೋಚಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಗೆ ಬರ್ತೇವೆ. ಈ ರಾತ್ರಿ ವೇಳೆಯಲ್ಲಿ ಈ ಒಂದು ವಾಕ್ಯವಾದ ಅಧ್ಯಯನ ಮಾಡಲಿಕ್ಕಾಗಿ ಬಂದಿರತಕ್ಕಂಥ ಒಬ್ಬೊಬ್ಬರ ಜೀವಿತಗಳನ್ನು ನೀನು ಲಕ್ಷ್ಯಕ್ಕೆ ತೆಗೆದುಕೊಂಡು ನಿನ್ನ ಪರಿಶುದ್ಧ ವಾಕ್ಯದ ಮೂಲಕವಾಗಿ ನಮ್ಮ ಮನೋನ್ನತಗಳನ್ನು ಬೆಳಗಿಸಬೇಕೆಂಬುದಾಗಿ, ಪರಿಶುದ್ಧಾತ್ಮನ ಸೇವೆ ನಮ್ಮ ಮೊದಲು ಜರುಗಿಸಬೇಕೆಂಬುದಾಗಿ ನಮ್ಮ ಹೃದಯಗಳನ್ನು ತೆರೆದು ನಾವು ಕೇಳ್ತೇವೆ. ಕರ್ತನೆ, ಕೇಳಿಸಿಕೊಳ್ತಕ್ಕಂಥ ಕಿವಿಗಳನ್ನು ಗ್ರಹಿಸ್ತಕ್ಕಂಥ ಹೃದಯವನ್ನು ನಮಗೆ ಅನುಗ್ರಹಿಸಿ ನಿನ್ನ ನಾಮನ ಮಹಿಮೆ ಪಡಿಸಿಕೊಳ್ಳುವಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಇನ್ನೊಂದಾವರ್ತಿ ನಾವು ಪ್ರಕಟಣೆ ಪುಸ್ತಕದ ಅಧ್ಯಯನವನ್ನು ಮುಂದುವರಿಸುವ ಹಾಗೆ ಈ ಒಂದು ಸಮಯದಲ್ಲಿ ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ಹೇಳಿದವುಗಳನ್ನು ಇನ್ನೊಂದಾವರ್ತಿ ಜ್ಞಾಪಕ ಮಾಡಿ ಮುಂದಕ್ಕೆ ನಾನು ಹೋಗಲಿಕ್ಕೆ ಬಯಸ್ತೇನೆ. ನೀರೋ ಎಂಬತಕ್ಕಂಥ ಚಕ್ರವರ್ತಿ ಮೊದಲನೆಯದಾಗಿ ಕ್ರೈಸ್ತರ ವಿರುದ್ಧವಾಗಿ ಹಿಂಸೆಯನ್ನು ಪ್ರಾರಂಭಿಸಿದನು. ಆ ಹಿಂಸೆಯ ನಿಮಿತ್ತವಾಗಿ ಕ್ರಿಸ್ತ ಒಳಪಟ್ಟು ಅವರು ರಕ್ತ ಸಾಕ್ಷಿಗಳಾಗಿ ಮಾರ್ಪಟ್ಟರು ಎಂಬುದಾಗಿ ಚರಿತ್ರೆ ನಮಗೆ ತಿಳಿಸ್ತದೆ. ಇದಾದ ಮೇಲೆ ಎರಡನೆಯ ಒಂದು ಹಿಂಸೆಯ ಸಮಯವನ್ನು ಚಕ್ರವರ್ತಿಯಾದ ಡೊಮಿಷಿಯನ್ಸ್ 95ರಲ್ಲಿ ಪ್ರಾರಂಭಿಸ್ತಾನೆ. ಬಹಳ ಕಡಿಮೆಯ ಸಮಯ ಅವಧಿಯಲ್ಲಿ ಆತನು ಆಳ್ವಿಕೆ ಮಾಡಿದರೂ ಕೂಡ ಬಹಳ ಕ್ರೂರವಾದಂಥ ಹಿಂಸೆಯಿಂದ ತುಂಬಿರತಕ್ಕಂಥ ಒಂದು ಆಳ್ವಿಕೆಯನ್ನು ನಾವು ನೋಡ್ತೇವೆ. ಸರಿಸುಮಾರು 40,000 ಕ್ರೈಸ್ತರನ್ನು ಆತನು ಹಿಂಸಿಸಿ ಕೊಂದಂಥ ಚರಿತ್ರೆ ಡೊಮಿಷಿಯಸ್ನಿಗೆ ಉಂಟು. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನ ವಿಷಯವಾಗಿ ನಾವು ಈ ಒಂದು ಪ್ರಕಟಣೆ ಪುಸ್ತಕ ನಮಗೆ ಹೆಚ್ಚಿನ ಜ್ಞಾನವನ್ನು ತಿಳಿಸುವಂಥದ್ದಾಗಿದೆ. ನಾವು ವಾಕ್ಯವನ್ನು ಓದಿದ ಹಾಗೆ ಇದು ಯೇಸು ಕ್ರಿಸ್ತನ ಪ್ರಕಟಣೆ, ಯೇಸು ಕ್ರಿಸ್ತನ ಕುರಿತಾಗಿ ಯೇಸು ಕ್ರಿಸ್ತನು ಎಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ 7 ಸಾರಿ ನಾವು ಓದುತ್ತೇವೆ. ಕ್ರಿಸ್ತನು ಅಲ್ಲದೆ ಬರೀ ಯೇಸು ಎಂಬತಕ್ಕಂಥ ಮಾತನ್ನು, ಯೇಸು ಕ್ರಿಸ್ತನ ವಿಷಯವಾಗಿ ಯೇಸು ಎಂಬತಕ್ಕಂಥ ಬಿರುದನ್ನು 7 ಸಾರಿ ನಾವು ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೇವೆ. ಅದು ಮಾತ್ರವಲ್ಲದೆ ಯೋಹಾನನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಒಂದು ಬಿರುದು, ಯೇಸು ಕ್ರಿಸ್ತನಿಗೆ ಆತನು ಕೊಟ್ಟಂಥ ಬಿರುದುಗಳಲ್ಲಿ ಬಹಳ ಪ್ರಿಯವಾಗಿರುವಂಥದ್ದು ಅಚ್ಚುಮೆಚ್ಚಿನ ಬಿರುದು ಎಂಬುದಾಗಿ ಹೇಳ್ತೇವೆ. ಫೇವರೇಟ್ ಟೈಟಲ್ ಜಾನ್ ಗಿವ್ಸ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇಸ್ ಲ್ಯಾಂಬ್. ಯಜ್ಞದ ಕುರಿಮರಿ ಎಂಬತಕ್ಕಂಥ ಒಂದು ಬಿರುದನ್ನು ಸುಮಾರು 20 ಸಾರಿ ನಾವು ಪ್ರಕಟಣೆ ಪುಸ್ತಕದಲ್ಲಿ ಓದುವಂಥವರಾಗಿದ್ದೇವೆ. ಜೀಸಸ್ ಈಸ್ ಬೋತ್ ದಿ ಗಿವರ್ ಆ್ಯಂಡ್ ದಿ ಸಬ್ಜೆಕ್ಟ್ ಆಫ್ ದಿ ರೆವಲ್ಯೂಷನ್. ಯೇಸು ಕ್ರಿಸ್ತನೇ ಪ್ರಕಟಣೆಯ ಪುಸ್ತಕದ ಅಂಶವು, ವಿಷಯವು ಆತನ ಕುರಿತಾಗಿ ಬರೆಯಲ್ಪಟ್ಟಿದೆ ಮತ್ತು ಆತನೇ ಈ ಪ್ರಕಟಣೆಯನ್ನು ನಮಗೆ ಕೊಡುವಾತನು ಆಗಿದ್ದಾನೆ. ಯೋಹಾನನು ಏನನ್ನೆಲ್ಲ ಕಂಡನೋ ಅದನ್ನು ನಮಗೆ ತಿಳಿಸುವನಾಗಿದ್ದಾನೆ. ಬೈಬಲ್ ಸೇಸ್ ವಾಟ್ ಎವರ್ ಜೀಸಸ್ ಗಾಡ್ ದ ಫಾದರ್ ಹ್ಯಾಡ್ ಶೋನ್ ಟು ಜಾನ್ ದ apostle, and he is testifying. John saw what God showed him and is testifying. We're in verse 2, 2ನೇ ವಚನದಲ್ಲಿ ಅದನ್ನು ನೋಡ್ತೇವೆ. ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ಇದ್ದಾನೆ. ಸೊ ನಾವುಗಳು ಧ್ಯಾನ ಮಾಡ್ತಕ್ಕಂಥದ್ದು, ಕೇಳಿಸಿಕೊಳ್ಳುವಂಥದ್ದು, ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಂಥ ಪ್ರತಿ ಅಂಶವು ಯೋಹಾನನು ತನ್ನ ಕಣ್ಗಳಿಂದ ನೋಡಿದ್ದಾನೆ, ಕಂಡಿದ್ದಾನೆ. ಆತನು ಕಂಡದ್ದನ್ನೇ ನಮಗೆ ತಿಳಿಸುತ್ತಾ ಇದ್ದಾನೆ. ಆತನು ಒಂದು ನೇರವಾಗಿ ನೋಡಿದಂಥ ಐ ವಿಟ್ನೆಸ್ ಆಗಿರ್ತಾನೆ, ಸಾಕ್ಷಿ ಆಗಿರ್ತಾನೆ. ಈ ಒಂದು ಪುಸ್ತಕದ
ಮೂರನೇ ವಚನ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಕ್ಕಂಥದ್ದು, ಸತ್ಯವೇದದಲ್ಲಿ ಬೇರೆ ಯಾವ ಪುಸ್ತಕದಲ್ಲಿಯೂ 66 ಪುಸ್ತಕಗಳಲ್ಲಿ ಯಾವ ಪುಸ್ತಕದಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದು ಮಹತ್ವ ಪ್ರಕಟಣೆ ಪುಸ್ತಕದ ಭಾಗದಲ್ಲಿ ಮಾತ್ರ ನಾವು ನೋಡ್ತೇವೆ. ಮೂರನೇ ವಚನ ಅದಕ್ಕೆ ನಾವು ಓದುವಾಗ ಅದು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿ, ಈ ಪ್ರವಾದನೆಯ ಎಲ್ಲಿ ಬರೆದಿರ್ತಕ್ಕಂಥ ಮಾತುಗಳನ್ನು ಕೈಗೊಂಡು ನಡೆಯುವಂಥವನು, ಓದುವಂಥವನು ಅಥವಾ ಇದನ್ನು ಕೇಳುವಂಥವನು ಧನ್ಯನೆಂಬುದಾಗಿ. ದಿಸ್ ಇಸ್ ದಿ ಓನ್ಲಿ ಬುಕ್ ಇನ್ ದ ಎಂಟೈರ್ ಬೈಬಲ್ ವಿಚ್ ಪ್ರಾಮಿಸಸ್ ದ ರೀಡರ್ ಎ ಬ್ಲೆಸ್ಸಿಂಗ್, ವಿಶೇಷವಾದ ಆಶೀರ್ವಾದ. ಸೊ ನೀನು ನಾನುಗಳು ಈ ಒಂದು ಪುಸ್ತಕವನ್ನು ಧ್ಯಾನ ಮಾಡುತ್ತಾ ಇರುವುದಾದರೆ ವಿಶೇಷವಾದ ಆಶೀರ್ವಾದವನ್ನು ದೇವರು ನಮಗೆ ಪ್ರಕಟ ಮಾಡಿದ್ದಾರೆ. ನಾವು ಖಂಡಿತವಾಗಿ ಆಶೀರ್ವದಿಸಲ್ಪಡುತ್ತೇವೆ, ಕೇವಲ ಓದುವುದರ ಮೂಲಕ, ಕೇವಲ ಕೇಳುವುದರ ಮೂಲಕ ಮತ್ತು ಇದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವುದಾದರೆ ವಿಶೇಷವಾದ ಆಶೀರ್ವಾದಗಳನ್ನು ನಾವು ಹೊಂದಲಿಕ್ಕಿದ್ದೇವೆ. ಈ ವಾಕ್ಯದ ಪ್ರಕಟಣೆ ಪುಸ್ತಕದ 4ನೇ ವಚನವನ್ನು ನಾವು ಓದುವುದಾದರೆ, ಆಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ, ಆಸ್ಯ ಸೀಮೆ, ಏಷ್ಯಾ ಮೈನರ್ ಎಂಬುದಾಗಿ ಇದನ್ನು ಕರೆಯುತ್ತೇವೆ. 7 ಸಭೆಗಳು ಇದೇ ಪಟ್ಟಣದಲ್ಲಿ ಇವೆ. ಈ 7 ಸಭೆಗಳಿಗೆ, 7 ದೂತರುಗಳಿಗೆ ದೇವರು ಪ್ರಕಟಣೆಯನ್ನು ನೀಡುತ್ತಾ ಇದ್ದಾರೆ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅನಟೋಲಿಯಾ ಎಂಬುದಾಗಿ ಕೂಡ ಇದನ್ನು ನಾವು ಕರೀತೇವೆ. ವೆಸ್ಟರ್ನ್ ಏಷ್ಯಾ 90% ಆಫ್ ಮಾಡರ್ನ್ ಟರ್ಕಿ ಇಸ್ ಕವರ್ಡ್ ವಿತ್, 95% ಈ ಒಂದು ಟರ್ಕಿ ದೇಶದ ಭಾಗವನ್ನ ಏಷ್ಯಾ ಮೈನರ್ ಆವರಿಸಿಕೊಂಡಿರ್ತದೆ. ಇದನ್ನು ನಾವು ಆಸ್ಯ ಸೀಮೆ ಎಂಬುದಾಗಿ ಕರೀತೇವೆ, ಅಥವಾ ಮೈನರ್ ಅಂತ ಕರೆಯುವುದಾದ್ರೆ ಚಿಕ್ಕ ಏಷ್ಯಾ, ಅಂದ್ರೆ ಏಷ್ಯಾದಲ್ಲಿ ಒಂದು ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಏಷ್ಯಾ ಭಾಗ ಇಲ್ಲಿದೆ ಎಂಬುದಾಗಿ ಇದನ್ನು ನಾವು ಗುರುತಿಸ್ತಾ ಇದ್ದೇವೆ. ಇಟ್ ವಾಸ್ ಹೈಲಿ ಪ್ರಾಸ್ಪರಸ್ ಅಂಡ್ ಸ್ಟೇಬಲ್ ಲ್ಯಾಂಡ್, ಬಹಳ ಸಮೃದ್ಧಿಯಿಂದ ತುಂಬಿರತಕ್ಕಂಥ, ಬಹಳ ಆಶೀರ್ವದಿಸಲ್ಪಟ್ಟಿರ್ತಕ್ಕಂಥ ಭೂಭಾಗವಾಗಿ ಇದು ಇತ್ತು. ಇದು ರೋಮ್ ಸಾಮ್ರಾಜ್ಯದ, ರೋಮ್ ಚಕ್ರಾಧಿಪತಿಗಳ ಆಳ್ವಿಕೆಗೆ ಒಳಗಾಗಿತ್ತು. ಏಷ್ಯಾ ಮೈನರ್ ಅನ್ನುವಂಥದ್ದು, ಆಸ್ಯ ಸೀಮೆ ಅನ್ನುವಂಥದ್ದು 2 ಖಂಡಗಳನ್ನು ಕೂಡಿಸುತ್ತದೆ. ಆ 2 ಖಂಡಗಳು ಯಾವೆಂದರೆ ಏಷ್ಯಾ ಮತ್ತು ಯುರೋಪ್. ದಿಸ್ ಏಷ್ಯಾ ಮೈನರ್ ಕನೆಕ್ಟ್ಸ್ 2 ಕಾಂಟಿನೆಂಟ್ಸ್, ಏಷ್ಯಾ ಆ್ಯಂಡ್ ಯುರೋಪ್, ಆ್ಯಂಡ್ ಇಟ್ ಈಸ್ ವೆರಿ ಪ್ರಾಮಿನೆಂಟ್ ಲ್ಯಾಂಡ್. ಇದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಭೂಭಾಗವಾಗಿರುತ್ತದೆ. ಯಾಕಂದರೆ ಇದು ಟರ್ಕಿಯ ದೇಶದ ಬಹಳ ಭೂಭಾಗವನ್ನು, 95% ಭೂಭಾಗವನ್ನು ಹೊಂದಿರುವುದರಿಂದ ಟರ್ಕಿ ಅನ್ನುವಂಥದ್ದು ಯಾಕೆ ಸತ್ಯವೇದದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ ಕೆಲವು ಸಂದರ್ಭಗಳಲ್ಲಿ ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಳಬೇಕಾಗಿ ಬರ್ತದೆ. ನೋಹನು ನಾವೇ ನಿಂತದ್ದು ಅರಾರಟ್ ಪರ್ವತ ಶ್ರೇಣಿಗಳಲ್ಲಿ. ಅದು ಈ ಒಂದು ಟರ್ಕಿ ದೇಶದ ಪಶ್ಚಿಮ ಭಾಗದಲ್ಲಿರುವಂಥದ್ದಾಗಿದೆ. ಅರಾರಟ್ ಪರ್ವತ ಟರ್ಕಿ ದೇಶದ ಪಶ್ಚಿಮ ಭಾಗಕ್ಕೆ ಇದ್ದು ಇಲ್ಲಿಯೇ ನೋಹನ ನಾವೆಯು ನಿಂತದ್ದು. ಅದು ಮಾತ್ರವಲ್ಲದೆ ತೆರಾ ಎಂಬುದಾಗಿ ನಾವು ಕರ್ತೇವೆ. ಅಬ್ರಹಾಮನ ತಂದೆ ಇಲ್ಲೇ ವಾಸವಾಗಿದ್ದನು, ಹಾರಾನ್ ಎಂಬತಕ್ಕಂಥ ಪ್ರಾಂತದಲ್ಲಿ. ಈ ಒಂದು ಹಾರಾನ್ ಎಂಬತಕ್ಕಂಥ ಪ್ರಾಂತದಲ್ಲಿ ಅಬ್ರಹಾಮನು 75 ವರ್ಷಗಳನ್ನು ಆತನು ತನ್ನ ತಂದೆಯ ಜೊತೆಗೆ, ತನ್ನ ಬಂಧು ಕುಟುಂಬಗಳೊಟ್ಟಿಗೆ ಆತನು ಕಳೆದಿದ್ದನು ಮೆಸೊಪೊಟೇಮಿಯಾ ಪ್ರಾಂತದಲ್ಲಿ. 3/2 ಹೊಸ ಒಡಂಬಡಿಕೆ 27 ಪುಸ್ತಕಗಳು ಇದೇ ಏಷ್ಯಾ ಮೈನರ್ ಭಾಗದಿಂದಲೇ ಬರೆಯಲ್ಪಟ್ಟಿವೆ, ಅಥವಾ ಇದೇ ಏಷ್ಯಾ ಆಸ್ಯ ಸೀಮೆಯ ಭಾಗದಲ್ಲಿರ್ತಕ್ಕಂಥ ಸಭೆಗಳಿಗೆ, ಪಟ್ಟಣಗಳಿಗೆ ಬರೆಯಲ್ಪಟ್ಟಿವೆ. 2/3 of the 27 books of the New Testaments were either written or from Asia Minor, written to or they are written from Asia Minor. ಇದು ಹೇಗೆ ಅದ್ಭುತವಾಗಿರ್ತಕ್ಕಂಥ ಭೂಭಾಗವಾಗಿದೆ ಎಂಬುದನ್ನು ನೋಡಿದಾದ್ರೆ, ಇಟ್ ಇಸ್ ಸರೌಂಡೆಡ್ ಬೈ ದಿ ಬ್ಲಾಕ್ ಸಿ, ಏಜಿಯನ್ ಸಿ ಅಂಡ್ ದಿ ಮೆಡಿಟರೇನಿಯನ್ ಸಿ. 3 ಸಮುದ್ರ ಭಾಗಗಳಿಂದ ಇದು ಆವರಿಸಲ್ಪಟ್ಟಿದೆ. ಮೆಡಿಟರೇನಿಯನ್ ಸಮುದ್ರ, ಏಜಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರ. ಏಷ್ಯಾ ಮೈನರ್ ಅನ್ನುವಂಥದ್ದು ಅನೇಕ ನಾಗರಿಕತೆಗಳಿಗೆ ಅದು ಒಂದು ಕೇಂದ್ರ ಬಿಂದುವಾಗಿದೆ. ಎ ಕ್ರೆಡಲ್ ಫಾರ್ ನ್ಯೂಮರಸ್ ಸಿವಿಲೈಸೇಷನ್ಸ್. ಅನಟೋಲಿ ಎಂಬುದಾಗಿ ನಾವು ಕರೆಯುವಾಗ ಅದರ ಅರ್ಥ ಸೂರ್ಯೋದಯ, ಸನ್ರೈಸ್ ಆರ್ ಈಸ್ಟ್, ಅಂದ್ರೆ ಪೂರ್ವ ದಿಕ್ಕು, ಸೂರ್ಯನು ಹುಟ್ಟುವಂತ ಒಂದು ದಿಕ್ಕನ್ನು ಪೂರ್ವ ದಿಕ್ಕು ಎಂಬುದಾಗಿ ಕರೀತೇವೆ. ಸೂರ್ಯೋದಯ ಅಥವಾ ಪೂರ್ವ ಎಂಬುದಾಗಿ ಈ ಒಂದು ಅನಟೋಲಿ ಎಂಬತಕ್ಕಂಥ ಹೆಸರಿಗೆ ಅರ್ಥ ಉಂಟು. ಸೊ ನಾನು ಬಹಳ ಪ್ರಾಮುಖ್ಯವಾಗಿ ಈ ಒಂದು 2ನೇ ಸಂಚಿಕೆಯಲ್ಲಿ ನಿಮಗೆ ತಿಳಿಸಬೇಕೆಂಬುದಾಗಿರ್ತಕ್ಕಂಥ ಭಾಗ 4 ವಿಧವಾದಂಥ ವ್ಯಾಖ್ಯಾನಗಳು, 4 kinds ಆಫ್ ಇಂಟರ್ಪ್ರಿಟೇಷನ್ಸ್. ಅದರ ಅರ್ಥವನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಈ ಪುಸ್ತಕ, ಪ್ರಕಟಣೆ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ
ನಮಗೆ ಬಹಳ ಪ್ರಾಮುಖ್ಯವಾಗಿ ಹೇಗೆ ಇದನ್ನ ವ್ಯಾಖ್ಯಾನ ಮಾಡಬೇಕು, ಹೌ ಡು ವಿ ಇಂಟರ್ಪ್ರಿಟ್, ಇದನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ನಂಬರ್ 1, ಪ್ರಿಟರಿಸ್ಟ್ ಆಲ್ ದ ಈವೆಂಟ್ಸ್ ಆಫ್ ದಿ ರೆವಲ್ಯೂಷನ್ ವರ್ ಫುಲ್ಫಿಲ್ಡ್ ಡ್ಯೂರಿಂಗ್ ದ ಡೇಸ್ ಆಫ್ ಈದರ್ ನೀರೋ ಆರ್ ಡೊಮಿಷಿಯನ್. ಮೊದಲನೇ ವ್ಯಾಖ್ಯಾನ ಏನಪ್ಪಾ ಅಂದ್ರೆ, ಈ ಒಂದು ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟ ಎಲ್ಲ ಕಾರ್ಯಗಳು ಕೂಡ ನೀರೋ ಚಕ್ರವರ್ತಿಯ ಕಾಲದಲ್ಲಾಗಲಿ, ಡೊಮಿಷಿಯನ್ ಅನ್ನತಕ್ಕಂಥ ಚಕ್ರವರ್ತಿಯ ಕಾಲದಲ್ಲಾಗಲಿ ನೆರವೇರಿದ್ದಾವೆ. ಸೊ ದ ಬುಕ್ ಇಸ್ ಕನ್ಸರ್ನ್ಡ್ ಓನ್ಲಿ ವಿತ್ ದ ಈವೆಂಟ್ಸ್ ಆಫ್ ದಿ ಫಸ್ಟ್ ಸೆಂಚುರಿ. ಮೊದಲನೆಯ ಶತಮಾನದ ಕಾಲದಲ್ಲಿ ಏನೆಲ್ಲ ಘಟನೆಗಳು ನಡೆದಿವೆ ಅವುಗಳ ಬಗ್ಗೆ ಮಾತ್ರ ಕೇಂದ್ರೀಕೃತವಾಗಿ ಅದನ್ನು ಮಾತ್ರ ಗಮನ ಹರಿಸುತ್ತದೆ, ಅದನ್ನು ಮಾತ್ರ ಪ್ರಾಮುಖ್ಯವಾಗಿ ಎಣಿಸುತ್ತದೆ. ಜೆಸುವೈಟ್ಸ್ ಅನ್ನತಕ್ಕಂಥ ಒಂದು ಗುಂಪಿನವರು ಇದನ್ನ ಅವರು ಪ್ರಾರಂಭಿಸಿದರೆ ಈ ನಂಬಿಕೆಯನ್ನ ರೋಮನ್ ಕ್ಯಾಥೋಲಿಕ್ ಮತ್ತು ಕೆಲವು ಪಂಗಡದವರು ಇದನ್ನ ಬಹಳವಾಗಿ ನಂಬುವರಾಗಿದ್ದಾರೆ ಇಂದಿಗೂ. ಎರಡನೇದಾಗಿ ಹಿಸ್ಟಾರಿಸಿಸ್ಟ್ ಎಂಬತಕ್ಕಂಥ ಒಂದು ಇಂಟರ್ಪ್ರಿಟೇಷನ್ ಅನ್ನ ಕುರಿತಾಗಿ ನಾವು ಓದಿದ್ದೇವೆ. ಹಿಸ್ಟಾರಿಸಿಸ್ಟ್ ಇಂಟರ್ಪ್ರಿಟೇಷನ್ ವ್ಯಾಖ್ಯಾನ ಎಂಬುದಾಗಿ ಎರಡನೇ ವ್ಯಾಖ್ಯಾನವನ್ನು ಕುರಿತು ನಾವು ನೋಡುವುದಾದ್ರೆ, ಪೋಸ್ಟ್ ಮಿಲೇನಿಯಂ ಬಿಲೀಫ್. ಪೋಸ್ಟ್ ಮಿಲೇನಿಯಂ ಎಂಬುದಾಗಿ ಹೇಳುವುದಾದ್ರೆ ಇದು ಸಹಸ್ರಮಾನದ ನಂತರ, ಸಹಸ್ರಮಾನ ಎಂಬುದಾಗಿ ಹೇಳುವುದಾದ್ರೆ 1000 ವರ್ಷಗಳ ನಂತರ ಎಂಬುದಾಗಿ, ಸಹಸ್ರಮಾನದ ನಂತರ 1000 ವರ್ಷದ ಆಳ್ವಿಕೆ ಆದ ಮೇಲೆ ಈ ಒಂದು ಕಾರ್ಯಗಳು ಸಂಭವಿಸುತ್ತವೆ ಎಂಬುದಾಗಿ. ದಟ್ ಮೀನ್ಸ್ ಕ್ರೈಸ್ಟ್ ವಿಲ್ ರಿಟರ್ನ್ ಅಟ್ ದಿ ಎಂಡ್ ಆಫ್ ದಿ ಮಿಲೇನಿಯಲ್ ಏಜ್. ಯೇಸು ಕ್ರಿಸ್ತನು 1000 ಆಳ್ವಿಕೆಯ ವರ್ಷ ಆದ ಮೇಲೆ ಈ ಭೂಮಿಗೆ ಆತನು ಬರಲಿಕ್ಕಿದ್ದಾನೆ ಎಂಬತಕ್ಕಂಥ ಒಂದು ನಂಬಿಕೆ. Revelation is a panorama of church history from the initiation of the apostolic era to the consummation of the age. ಅಂದರೆ ಅಪೋಸ್ತಲರ ಕಾಲದಲ್ಲಿ ಪ್ರಾರಂಭಿಸಲ್ಪಟ್ಟಂತ ಸಭೆಯ ಕಾಲ, ಸಭೆಯ ಒಂದು ಸೇವೆಯ ಕಾಲ ಅನ್ನುವಂಥದ್ದು ಪ್ರಾರಂಭದಿಂದ ಹಿಡಿದುಕೊಂಡು ಯುಗದ ಅಂತ್ಯದವರೆಗೂ ಇರತಕ್ಕಂಥ ಕಾಲವನ್ನ ನಾವು ಈ ಒಂದು ಪ್ರಕಟಣೆ ಪುಸ್ತಕ ತಿಳಿಸ್ತದೆ ಎಂಬುದಾಗಿ ಎರಡನೇ ವ್ಯಾಖ್ಯಾನ ನಮಗೆ ವಿವರಿಸ್ತದೆ. ಮಾರ್ಟಿನ್ ಲೂಥರ್ ಇದನ್ನ ಪ್ರಾರಂಭಿಸಿದಾಗಲೂ ಜಾನ್ ವಿಕ್ಲಿಫ್ ಅನ್ನತಕ್ಕಂಥ ರಿಫಾರ್ಮರ್ ಮತ್ತು ಇನ್ನಿತರ ಕೆಲವು ರಿಫಾರ್ಮರ್ಸ್ಗಳು ಕೂಡ ಇದನ್ನ ನಂಬುವವರಾಗಿದ್ದರು, ಪ್ರತಿಪಾದಿಸುವವರಾಗಿದ್ದರು. ಆದರೆ ಆನಬ್ಯಾಪ್ಟಿಸ್ಟ್ ಮಾತ್ರ ಇದನ್ನ, ಈ ಪಂಗಡದವರು ಮಾತ್ರ ಇದನ್ನ ನಂಬದೆ ಇರುವಂತವರಾಗಿದ್ದರು. ನಂಬರ್ 3, ಐಡಿಯಲಿಸ್ಟ್ ಇಂಟರ್ಪ್ರಿಟೇಷನ್. ಐಡಿಯಲಿಸ್ಟ್ ಅನ್ನತಕ್ಕಂಥ ಒಂದು ವ್ಯಾಖ್ಯಾನ, ಮೂರನೆಯ ವ್ಯಾಖ್ಯಾನವನ್ನ ನೋಡುವುದಾದ್ರೆ ಏನು ಈ ವ್ಯಾಖ್ಯಾನ ನಮಗೆ ತಿಳಿಸಿದೆ, ಹೇಗೆ ನಾವು ಪ್ರಕಟಣೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂಥದ್ರಲ್ಲಿ ಮೂರನೆಯ ವ್ಯಾಖ್ಯಾನ, ಐಡಿಯಲಿಸ್ಟ್ ವ್ಯಾಖ್ಯಾನ, ಅಮಿಲೇನಿಯನಿಸಂ. ಅಂದರೆ ಈ ಒಂದು ಭೂಮಿಗೆ ಯೇಸು ಕ್ರಿಸ್ತನು ಬಂದು 1000 ವರ್ಷದ ಆಳ್ವಿಕೆಯನ್ನ ಮಾಡುವುದೇ ಇಲ್ಲ ಅನ್ನತಕ್ಕಂಥ ಒಂದು ನಂಬಿಕೆ. ಆ ಮಿಲೇನಿಯನಿಸಮ್ ಎಂಬುದಾಗಿ ಹೇಳುವುದಾದ್ರೆ, ದೇರ್ ಇಸ್ ನೋ ಲಿಟ್ರಲ್ ಮಿಲೇನಿಯಲ್ ರೈನ್ ಆಫ್ ಕ್ರೈಸ್ಟ್ ಆನ್ ಅರ್ತ್. ಆತನ ಆಳ್ವಿಕೆ ಭೂಮಿ ಮೇಲೆ 1000 ವರ್ಷದ ಆಳ್ವಿಕೆ ಅನ್ನುವಂಥದ್ದು ಇರುವುದೇ ಇಲ್ಲ ಅನ್ನತಕ್ಕಂಥ ಒಂದು ನಂಬಿಕೆ. ಸೊ ದ ಬುಕ್ ಇಸ್ ಓನ್ಲಿ ಅ ಸಿಂಬಲ್ ಆಫ್ ಮೆಟಫಾರ್ ಟು ಡಿಪಿಕ್ಟ್ ದಿ ಗ್ರೇಟ್ ಸ್ಟ್ರಗಲ್ ಬಿಟ್ವೀನ್ ಗುಡ್ ಅಂಡ್ ಇವಿಲ್. ಒಳ್ಳೆಯದು ಮತ್ತು ಕೆಟ್ಟದ್ದರ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವನ್ನ ನಮಗೆ ತಿಳಿಸ್ತಕ್ಕಂಥ ಒಂದು ಚಿತ್ರಗಳನ್ನ, ಊಹೆಗಳನ್ನ, ಕಾಲ್ಪನಿಕವಾಗಿರ್ತಕ್ಕಂಥ ಕಾರ್ಯಗಳನ್ನ ಹೊಂದಿರತಕ್ಕಂಥದ್ದು ಈ ಒಂದು ಪ್ರಕಟಣೆ ಪುಸ್ತಕ ಎಂಬುದಾಗಿ ಮೂರನೆಯ ವ್ಯಾಖ್ಯಾನ ತಿಳಿಸುವಂತದ್ದಾಗಿದೆ. ಅಲೆಕ್ಸಾಂಡ್ರಿಯನ್ ಸ್ಕೂಲ್ ಒಳಗಡೆ ಇರ್ತಕ್ಕಂಥ ಕೆಲವು ಜನರು ಫಿಲಾಸಫರ್ಸ್ ಇದನ್ನ ನಂಬುವರಾಗಿದ್ದರು. ಅದರ ಜೊತೆಲಿ ಆರಿಜಿನ್ ಅಂತಕ್ಕಂಥ ಒಂದು ಥಿಯಾಲಜಿಯನ್ ಇದನ್ನ ಪ್ರತಿಪಾದಿಸುತ್ತಾ ಇದ್ದನು. ಅನೇಕ ಲಿಬರಲ್ಸ್ ಮತ್ತು ಕನ್ಸರ್ವೇಟಿವ್ಸ್ ಇದನ್ನ ನಂಬುವರಾಗಿದ್ದಾರೆ ಈ ಕಾಲದಲ್ಲೂ ಕೂಡ. ಮತ್ತು ಕೆಲವು ಬೈಬಲ್ ಸ್ಟೂಡೆಂಟ್ಸ್ ಟುಡೇ ಅನ್ನತಕ್ಕಂಥ ಗುಂಪಿನವರು ಕೂಡ ಇದನ್ನ ಪ್ರತಿಪಾದಿಸುವಂತವರಾಗಿದ್ದಾರೆ.